ಭಕ್ತರ ಸೌಕರ್ಯಕ್ಕಾಗಿ ಒಂದು ಹಸ್ತಪ್ರತಿ ಇದೆ, ಒಂದು ನಕ್ಷೆ ಇದೆ ಕೈಯಲ್ಲಿ ಬಿಡಿಸಿದ್ದು. ಅದರಲ್ಲಿ ಏನೇನು ಎಂದ ವಿವರಗಳನ್ನು ಶಿಷ್ಯ ಪಂಜಿತರ್ಕ ಅವರು ಕೊಡಲಿಕ್ಕಿದೆ. ಸ್ವಾಮಿ, ಈ ನಕ್ಷೆ ಪ್ರಕಾರ ಹೀಗೆ ಒಂದು ಡೀಟೇಲ್ಸ್ ಹೇಗೆ ಸರ್? ಇಲ್ಲಿ ನಮ್ಮ ಪೆರಡಾಲ ಸೇತುವೆ ಬರ್ತದೆ. ಇಲ್ಲಿಂದ ಹೀಗೆ ಮಾರ್ಗ ಕನ್ನೆಪಾಡಿಗೆ ಹೋಗುವಂಥದ್ದು. ಅದರ ಕೆಳಭಾಗದಲ್ಲಿ ಇಲ್ಲಿ ದೇವಸ್ಥಾನ, ಇದು ದೇವಸ್ಥಾನ ಟೆಂಪಲ್ ಜಾಗ. ಇಲ್ಲಿ ಕುಟ್ಟಿಚಾತನ ಸನ್ನಿಧಿ ಉಂಟು ನೋಡಿ, ಅದೇ ಕುಟ್ಟಿಚಾತನ ಸನ್ನಿಧಿ. ಈಚೆಗೆ ಶಾಸ್ತಾರ ಸನ್ನಿಧಿ ಉಂಟು, ಪಿಲಿಚಾಮುಂಡಿ ಸನ್ನಿಧಿ ಸ್ವಲ್ಪ ಹಿಂಭಾಗದಲ್ಲಿ ಈ ಗೋಪುರದಲ್ಲಿ ಇದೆ. ಇದು ಒಂದು ಅಶ್ವತ್ಥಕಟ್ಟೆ, ಸುರುವಿಗೆ ಸಿಗುವಂತಹದ್ದು. ಈ ಅಶ್ವತ್ಥಕಟ್ಟೆಗೆ ಕಾಟಿಪಳ್ಳ ಕಟ್ಟೆ ಅಂತೇಳಿ ಹೆಸರು. ಇದು ಮುನಿಯಂಗಳ ಕಟ್ಟೆ ಅಂತೇಳಿ. ಇಲ್ಲಿ ಇನ್ನೊಂದು ಕಟ್ಟೆ ಬರ್ತದೆ, ಈ ಕಟ್ಟೆಗೆ ಪಟ್ಟಾಜಿ ಕಟ್ಟೆ ಅಂತೇಳಿ ಹೆಸರು. ಅಶ್ವತ್ಥ ಕಟ್ಟೆಗಳು ಇದು 3 ಮುಖ್ಯವಾಗಿ. ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ನೀರ್ಚಾಲ ಕಟ್ಟೆ ಬರ್ತದೆ, ನೀರ್ಚಾಲ ಶಾಲೆಗೆ ಸಂಬಂಧಿಸಿದಂಥ ಕಟ್ಟೆ. ಇದು ನಮಗೆ ನಾಡಿದ್ದಿಗೆ ಪ್ರಧಾನ ದ್ವಾರ ಹೀಗೆ ಬರುವಂಥದ್ದು ಇಲ್ಲಿಗೆ ದೇವಸ್ಥಾನಕ್ಕೆ. ಇಲ್ಲಿ ಪಕ್ಕದಲ್ಲಿ ಮಾರ್ಗದ ಬದಿಯಲ್ಲಿ ನಾಗ ಸನ್ನಿಧಿ ಇದೆ, ನಾಗನ ಬನ. ಆಮೇಲೆ ಇಲ್ಲಿ ಪ್ರಧಾನ ದ್ವಾರದಲ್ಲಿ ಒಳ ಪ್ರವೇಶಿಸಿದರೆ ಇಲ್ಲಿ ಸ್ವಾಗತ ಕೌಂಟರ್ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ಇತರ ಉಪಸಮಿತಿಗಳ ಅಂದರೆ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಇರ್ಬೋದು, ಆಮೇಲೆ ಹೆಲ್ತ್, ಪೊಲೀಸ್ ಇತ್ಯಾದಿ ಸಮಿತಿಗಳ ಒಂದೊಂದು ಕೌಂಟರ್ಗಳು ಇಲ್ಲಿರ್ತದೆ. ಇಲ್ಲಿ ಮುಂದುವರೆದರೆ ಇಲ್ಲಿ ಕೈಕಾಲು ತೊಳೆಯುವಂತಹ ಪ್ರದೇಶ. ಅದರ ಪಕ್ಕದಲ್ಲಿ ಸೇವಾ ಕೌಂಟರ್ಗಳು ಬರ್ತದೆ. ಅದರ ಹತ್ತಿರದಲ್ಲಿ ಮುನಿಯಂಗಳ ಕಟ್ಟೆ ಅಂತೇಳಿ ಅಶ್ವತ್ಥ ಕಟ್ಟೆ. ಅದರ ಪಕ್ಕದಲ್ಲಿ ಇಲ್ಲಿ ಭಜನಾ ವೇದಿಕೆ ಬರ್ತದೆ, ಮಹಾದೇವ ಭಜನಾ ವೇದಿಕೆ. ಅದರ ಹತ್ತಿರದಲ್ಲಿ ನಂದೀಶ ಗೋಶಾಲೆ ಇರ್ತದೆ, ನಂದೀಶ ಗೋಶಾಲೆ. ಇಲ್ಲಿ ತೋಟದಲ್ಲಿ ನಾಗಬನ ಒಂದು ಉಂಟು, ನಾಗಬನ. ಆಮೇಲೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಸಭಾಭವನ ಇದೆ, ಅದಕ್ಕೆ ಕೈಲಾಸ ವೇದಿಕೆ ಅಂತೇಳಿ ನಾವು ಹೆಸರಿರಿಸಿಕೊಂಡಿದ್ದೇವೆ. ಅದರ ಪಕ್ಕದಲ್ಲಿ ಶಿವಾರ್ಪಣಂ ಉಗ್ರಾಣ ಇರ್ತದೆ. ಅದರ ಎದುರು ಭಾಗದಲ್ಲಿ ಕೆಳಗಡೆ ದೇವಸ್ಥಾನದ ಜಾಗ, ಅದು ನಟರಾಜ ವೇದಿಕೆ ಇರ್ತದೆ ಅಲ್ಲಿ. ಅದರ ಎದುರು ಭಾಗದಲ್ಲಿ ಅಲ್ಲಿ ನಾಗಭನ ಉಂಟು. ಅದರ ಕೆಳಗಡೆ ಅಲ್ಲಿ ಆಚೆಗೆ ಇಲ್ಲಿಯ ಭಕ್ತರೇ ಕೊಟ್ಟದ್ದು ಶಿವಾಮೃತಂ ಭೋಜನ ಶಾಲೆ ಆ ಪ್ರದೇಶ ಇರ್ತದೆ. ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಭೋಜನ ವ್ಯವಸ್ಥೆಗಳು ಅಲ್ಲಿ ಆಗ್ತದೆ. ಅಲ್ಲಿ ಹತ್ತಿರವೂ ಕೂಡ ಒಂದು ನಾಗಭನ ಇರ್ತದೆ. ಇದೆಷ್ಟು ಸ್ಥೂಲವಾದಂಥ ಚಿತ್ರಣ. ಭಕ್ತಾದಿಗಳು ಮುಂಚಿತವಾಗಿ ತಿಳಿದಿರಬೇಕಂತ ಒಂದು ವಿಷಯ ಪಾರ್ಕಿಂಗ್. ಯಾವುದೇ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಹೆಚ್ಚು ಕುತೂಹಲ ಇರುವಂಥ ಒಂದು ವಿಷಯ, ಎಲ್ಲಿ ಪಾರ್ಕಿಂಗ್ ಮಾಡ್ಬೋದು ಮಾಡಬಾರ್ದು, ಆ ಬಗ್ಗೆ ಈ ನಕ್ಷೆಯಲ್ಲಿ ಸ್ವಲ್ಪ ಮಾಹಿತಿಗಳನ್ನ ಅವರು ಹೇಳಲಿಕ್ಕಿದ್ದಾರೆ. ಇಲ್ಲಿ ಬದಿಯಡ್ಕದಿಂದ ಬರುವಂತಹ ಮಾರ್ಗ ಹೀಗೆ ಕನ್ನೆಪಾಡಿಗೆ ಹೋಗ್ತದೆ. ಬದಿಯಡ್ಕದಿಂದ ಬರುವವರು ಅಲ್ಲಿ ಪ್ರಥಮವಾಗಿ ಸಿಗುವಂಥದ್ದು ಪೆರ್ಮುಖ ಎನ್ನುವಂಥ ಪ್ರದೇಶ. ನಂದಿ ಪಾರ್ಕಿಂಗ್ ಅಂತೇಳಿ ಅಲ್ಲಿಗೆ ಸ್ಥಳಕ್ಕೆ ಹೆಸರು ಕೊಟ್ಟಿದ್ದೇವೆ. ನಂದಿ ಪಾರ್ಕಿಂಗ್ ಇರ್ತದೆ. ಅದು ಕಳೆದು ಸೇತುವೆಯ ಬುಡದಲ್ಲಿ ಅಲ್ಲೇ ಸ್ವಲ್ಪ ಮೇಲ್ಗಡೆ ಗದ್ದೆಗಳ ಪ್ರದೇಶ ಇದೆ. ಆ ಗದ್ದೆಗಳು ಪಂಜಿತಡ್ಕ ಸ್ಥಳಕ್ಕೆ ಸಂಬಂಧಿಸಿದಂಥದ್ದು. ಅದಕ್ಕೆ ಬಸವ ಪಾರ್ಕಿಂಗ್ ಅಂತೇಳಿ ಹೆಸರು ಕೊಟ್ಟಿದ್ದೇವೆ. ಅದು ಅಷ್ಟು ಆ ಭಾಗದಿಂದ ಬರುವವರಿಗೆ, ಬದಿಯಡ್ಕ ಭಾಗದಿಂದ ಬರುವ ಸೇತುವೆಯಿಂದ ಈ ಕಡೆ ಬದಿಯಡ್ಕ ಭಾಗಕ್ಕೆ ಸೇತುವೆ ಕಳೆದು ಬಂದರೆ, ಆಮೇಲೆ ಕನ್ನೆಪಾಡಿಯಿಂದ ಬರುವವರಿಗೂ ಹಾಗೆ ಸೇತುವೆ ಕಳೆದು ಕೆಲವೊಮ್ಮೆ ಅಶಕ್ತರಿದ್ದರೆ ಅವರೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಇಳಿಸಿ ಅವರು ಮೇಲ್ಗಡೆ ಹೋಗಿ ವೃಷಭಾದ್ರಿ ಅಂತೇಳಿ, ಅಂದರೆ ಈ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಗುಡ್ಡ ಪ್ರದೇಶ. ಏನು ಹೆಸರಿದೆ? ವೃಷಭಾದ್ರಿ ಅಂತೇಳಿ ನಾವು ಹೆಸರಿಟ್ಟಿದ್ದೇವೆ. ಶಾಂತಿಪಳ್ಳ ಅಂತೇಳಿ ಸ್ಥಳೀಯ ಹೆಸರು. ಶಾಂತಿಪಳ್ಳ ಟವರ್ ಅಂತೇಳಿ ಕೂಡ ಕರೀತೇವೆ. ಇದು ಟೆಲಿಫೋನ್ ಟವರ್ ಇದೆ ಅಲ್ಲಿ. ನಾವು ವಿಶಾಲವಾದ ಗುಡ್ಡದ ತುದಿಯನ್ನು ವಿಶಾಲವಾಗಿ ಪಾರ್ಕಿಂಗ್ ಏರಿಯಾವಾಗಿ ಮಾಡಿದ್ದೇವೆ. ಹಾಗೆ ಟೆಂಪಲ್ನ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ಈ ಭಾಗದಲ್ಲಿ ಮಕ್ಕಿಕಾನದವರ ಗದ್ದೆ ಇದೆ. ಅದು VIP ಪಾರ್ಕಿಂಗ್ ಏರಿಯಾ. VIP ಅವರಿಗೆ ಮಾತ್ರ, ಅತಿಥಿ ಗಣ್ಯರಿಗೆ ಮಾತ್ರ, ಸ್ವಾಮೀಜಿಗಳು ಮತ್ತು ಮುಖ್ಯ ಅಭ್ಯಾಗತರು ಇಂಥವರಿಗೆ ಮಾತ್ರ ಇರುವಂಥದ್ದು. ಸೊ ಬಂದ ಭಕ್ತಾದಿಗಳಿಗೆ ವಾಹನ ವ್ಯವಸ್ಥೆ ಏನಾದರೂ ಇದೆಯಾ? ವಾಹನ ವ್ಯವಸ್ಥೆ ಇದೆ. ಒಂದು ಬದಿಯಡ್ಕದಿಂದ ಕನ್ನೆಪಾಡಿಗೆ ಹಾಗೆ, ಅಥವಾ ಪಾರ್ಕಿಂಗಿಂದ ಪಾರ್ಕಿಂಗಿಗೆ ವಾಹನದ ವ್ಯವಸ್ಥೆಗಳು, ಅಂದರೆ ಬಸ್ಸಿನ ವ್ಯವಸ್ಥೆ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಧನ್ಯವಾದ. ವ್ಯವಸ್ಥಿತವಾಗಿ ಆಗ್ತಾ ಇದೆ. ಈಗ ಸೇವಾ ಒಂದು ವ್ಯವಸ್ಥೆಯ ಮುಖ್ಯಸ್ಥರು ನೀವು. ಹೌದು. ಶ್ರೀಯುತ ಸತ್ಯನಾರಾಯಣ ಪಂಜಿತರ್ಕ ಅವರು. ಹೌದು. ಈಗ ಭಕ್ತಾದಿಗಳು ಹೊರಗಿನವರು ಈ ಸೇವಾ ಒಂದು ಯೋಜನೆಯಲ್ಲಿ ಇನ್ನಷ್ಟೇ ಸೇರಬೇಕು. ಹೌದು. ಅವರಿಗೆ ಏನು ಮಾಡಬೇಕು? ಯಾವ ರೀತಿ ಸೇವಾ ಕಾರ್ಯಗಳಲ್ಲಿ ಬಂದ ಸಂದರ್ಭದಲ್ಲಿ ಸೇರಿಕೊಳ್ಬೋದು? ಹೇಗೆ ದೇವಸ್ಥಾನಕ್ಕೆ ಬರುವಾಗ ನಮ್ಮ ವಾಹನವನ್ನು ಎಲ್ಲಿ ನಿಲುಗಡೆ ಮಾಡಬೇಕು ಹೇಳುವುದಕ್ಕೆ ಅಲ್ಲಿ ಸ್ವಯಂ ಸೇವಕರು ಮಾರ್ಗದರ್ಶನ ನೀಡುತ್ತಾರೆ. ಅಲ್ಲಿ ವಾಹನವನ್ನು ನಿಲುಗಡೆ ಮಾಡಿ
ನೇರ ದೇವಸ್ಥಾನದ ಪ್ರಾಂಗಣದ ಒಳಭಾಗಕ್ಕೆ ಬರಲಿಕ್ಕಾಗುವಾಗ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆಯ ಸಮೀಪದಲ್ಲಿಯೇ ಮಾಧ್ಯಮ ಮಿತ್ರರಿರ್ತಾರೆ. ಮಾಧ್ಯಮ ಮಿತ್ರರ ಪಕ್ಕದಲ್ಲಿಯೇ ಸ್ವಾಗತ ಸಮಿತಿಯ ಕಾರ್ಯಾಲಯವಿದೆ. ಅದರಿಂದಲೂ ಮುಂದಕ್ಕೆ ಬಂದಾಗ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಅಶ್ವತ್ಥ ಕಟ್ಟೆಯ ಸಮೀಪ ಕಾರ್ಯಾಲಯ ಇದೆ. ಈ ಕಾರ್ಯಾಲಯದಲ್ಲಿ ಸಂಪೂರ್ಣ ಮಾಹಿತಿಯೂ ಸಹ ಲಭ್ಯವಿದೆ. ಕಾರ್ಯಾಲಯದಲ್ಲಿ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಜರುಗುವಂತಹ ಸೇವಾ ವಿವರಗಳು ಅಲ್ಲಿ ಪೂರ್ತಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಪ್ರದರ್ಶಿಸಲ್ಪಡ್ತದೆ. ಹಾಗೆಯೇ ವಿಶೇಷವಾದಂತಹ ಸೇವೆಗಳು, ಅನ್ನದಾನ ಸೇವೆ ಇರಬಹುದು, ಕಲಶ ಸೇವೆ ಇರಬಹುದು, ಅಥವಾ ಜೀರ್ಣೋದ್ಧಾರಕ್ಕೆ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ತಮ್ಮ ಕೊಡುಗೆ ಇರಬಹುದು. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವಸ್ತು ರೂಪದಲ್ಲಿ, ಕಾಣಿಕೆಯ ರೂಪದಲ್ಲಿ ಕೊಡುವಂತಹ ಕೊಡುಗೆಯೂ ಇರಬಹುದು. ಇದೆಲ್ಲವೂ ಸಹ ಸೇವಾ ಕೌಂಟರ್ನಲ್ಲಿ ಅಲ್ಲಿ ಮಾಹಿತಿ ಲಭ್ಯವಿದೆ. ಶ್ರಮದಾನ ಎಲ್ಲಿ ಬೇಕು ಆ ದಿವಸ ಅದನ್ನು ಅಲ್ಲಿ ವಿವರಣೆ ಕೊಡ್ತಾರೆ. ಅಲ್ಲಿ ವಿವರಣೆಯನ್ನು ಅವರು ಕೊಟ್ಟ ವಿವರಣೆ ಪ್ರಕಾರ ಸೇರಿಕೊಂಡ್ರೆ ಆಯಿತು. ಹೌದು. ಈಗಾಗಲೇ ಪೂರ್ತಿ ಕಾರ್ಯಕರ್ತರ ನಾಯಕರ ತಂಡ 4-5 ಮಂದಿ ಕೂತು ಸಂಪೂರ್ಣ ಪ್ರತಿ ದಿವಸವೂ ಸಹ ಅಲ್ಲಿಗೆ ಎಷ್ಟು ಮಂದಿ ಕಾರ್ಯಕರ್ತರು, ಅಲ್ಲಿ ಎಲ್ಲವನ್ನು ಅಣಿಗೊಳಿಸುವಂತಹ ಕಾರ್ಯಕರ್ತರ ಪಡೆ, ಇದನ್ನು ಅವರಿಗೆ ನಿಖರವಾಗಿ ಮಾಹಿತಿಗಳನ್ನು ನೀಡಿದೆ. ಅವರು ಪ್ರತಿ ದಿವಸವೂ ಕೂಡ ತಂಡದ ನಾಯಕರುಗಳು ರಾತ್ರಿ ಹೊತ್ತಿನಲ್ಲಿ ಜೊತೆ ಸೇರಿ ಇದೆಲ್ಲವನ್ನು ಕುಲಂಕುಷವಾಗಿ ಪುನರಪ್ಪಿ ಅಧ್ಯಯನ ಮಾಡಿಕೊಂಡು ನೋಡ್ತಾರೆ. ಉದಾಹರಣೆಗೆ ಹೇಳುವುದಿದ್ದರೆ ಪ್ರಸಾದ ಕೌಂಟರ್, ಸೇವಾ ಕೌಂಟರ್ನಲ್ಲಿ ರಶೀದಿಯನ್ನು ಮಾಡಿದವರಿಗೆ ಪ್ರಸಾದ ಲಭ್ಯ ಆಗಬೇಕು. ಸೇವಾ ಕೌಂಟರ್ನ ಪಕ್ಕದಲ್ಲಿ ಇನ್ನೊಂದು ಭಾಗದಲ್ಲಿ ಪ್ರಸಾದದ ಕೌಂಟರು ಇದೆ, ಸಿಗ್ತದೆ. ಎಲ್ಲವೂ ಕೂಡ ಕೈಗೆ ಎಟಕುವಂತೆ ಭಕ್ತಾದಿಗಳಿಗೆ ದೊರಕುವಂತಹ ಪ್ರಯತ್ನಕ್ಕೋಸ್ಕರ ಪ್ರಧಾನ ಕಾರ್ಯದರ್ಶಿಯವರಿಂದ ಮೊದಲುಗೊಂಡು ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಈ ರೀತಿಯಲ್ಲಿ. ಹಾಗೆಯೇ ದೇವಸ್ಥಾನದ ದೇವರನ್ನು ದರ್ಶನ ಮಾಡಿ ಮುಂದಕ್ಕೆ ಚಲಿಸಿದಾಗ ಎಲ್ಲರಿಗೂ ಗೊತ್ತಿರುವಂಥದ್ದು ಸಭಾಭವನ. ಈ ಸಭಾಭವನದ ಎದುರು ಭಾಗದಲ್ಲಿ, ಅಂದರೆ ದೇವಸ್ಥಾನದ ಕೃಷಿ ಭೂಮಿಯ ಪಕ್ಕದಲ್ಲಿ, ಅಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ನಟರಾಜ ವೇದಿಕೆ ಹೇಳುವಂಥ ಪ್ರಧಾನ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪ್ರಧಾನ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಹಾಗೆಯೇ ಧಾರ್ಮಿಕ ಪ್ರವಚನಗಳು, ಹಾಗೆಯೇ ವಿವಿಧ ದೇಣಿಗೆಗಳನ್ನು ನೀಡಿದಂತಹ ವಿಶೇಷ ಅಭ್ಯಾಗತರು ಇವರೆಲ್ಲರದ್ದು ಸಹ ಸಭಾ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ಆಗ್ತದೆ. ಎಷ್ಟು ವೇದಿಕೆಗಳಿದೆ? ಈಗ ಭಜನಾ ವೇದಿಕೆ ಇದೆ, ಈಗ ಕಲಾ ಸಾಂಸ್ಕೃತಿಕ ವೇದಿಕೆ ಇದೆ. ಈಗ ಒಟ್ಟಿನಲ್ಲಿ ಹೇಳುವುದಿದ್ರೆ ನಾವು ಪ್ರಧಾನವಾಗಿ 3 ವೇದಿಕೆಯನ್ನು ಮಾಡಿರುತ್ತೇವೆ. ಒಂದು ಮಹಾವೇದಿಕೆ, ನಟರಾಜ ವೇದಿಕೆ ಎಂಬುದಾಗಿ ಹೆಸರಿದ್ದೇವೆ. ಹಾಗೆಯೇ ಇನ್ನೊಂದು ವೇದಿಕೆ ಇದೆ, ಅದು ಕೈಲಾಸ ವೇದಿಕೆ ಅಂತ. ಕೈಲಾಸ ವೇದಿಕೆ ಸಭಾಭವನದ ಒಳಭಾಗದಲ್ಲಿ, ಇಲ್ಲಿ ಸಂಗೀತ ಹಾಗೆಯೇ ಸಾಹಿತ್ಯಾತ್ಮಕವಾದಂತಹ ಕಲಾ ಪ್ರದರ್ಶನಗಳು ಎಲ್ಲವೂ ಸಹ ಅಲ್ಲಿ ಜರುಗಲ್ಪಡುತ್ತದೆ. ಹಾಗೆ ಇನ್ನೊಂದು ವೇದಿಕೆ ದೇವಸ್ಥಾನದ ಸರಿ ಮುಂಭಾಗದಲ್ಲಿ ಅಶ್ವತ್ಥ ಕಟ್ಟೆಯ ಕಾರ್ಯಾಲಯದ ಇನ್ನೊಂದು ಭಾಗ, ಇನ್ನೊಂದು ಪಕ್ಕ, ಅಲ್ಲಿ ಭಜನಾ ವೇದಿಕೆ ಇರುತ್ತದೆ. ನಿರಂತರವಾಗಿ ಭಜನಾ ತಂಡದವರು ಅವರ ನಿಗದಿತ ಸಮಯಕ್ಕೆ ಬಂದು ಭಜನಾ ಸೇವೆಯನ್ನು ಮಾಡಿಸಿಕೊಡ್ತಾರೆ. ತಮ್ಮ ಫೋನ್ ನಂಬರ್ ಹೇಳಿ, ಮೊಬೈಲ್ ನಂಬರು. ನನ್ನ ಫೋನ್ ನಂಬರು 9074581966.